ಚುನಾವಣೆ ಹೊತ್ತಲೇ ರಾಜ್ಯದಲ್ಲಿ ಕುರುಡು ಕಾಂಚನದ ಸದ್ದು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಜಯನಗರದಲ್ಲಿ ಚುನಾವಣಾ ಅಧಿಕಾರಿಗಳು ಭರ್ಜರಿ ಬೇಟೆಯನ್ನ ಆಡಿದ್ದಾರೆ. ಜಯನಗರ 4ನೇ ಬಡಾವಣೆಯಲ್ಲಿ ಕಂತೆ ಹಣ ಸಾಗಾಟ ಮಾಡಲಾಗ್ತಾ ಇತ್ತು, ಸಿಕ್ಕಿ ಬೀಳಲಾಗಿದೆ. ಬೆಂಗಳೂರಿನ ಜಯನಗರದಲ್ಲಿ ಚುನಾವಣಾ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿರುವಂತದ್ದು. ಕಂತೆ ಹಣ ಸಾಗಾಟ ಮಾಡಲಾಗ್ತಾ ಇತ್ತು. 2 ಕಾರುಗಳು 3 ಬ್ಯಾಗ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಜಪ್ತಿಯಾಗಿದೆ. ಕಾರು ಲಾಕ್ ಮಾಡಿಕೊಂಡು ವಾಹನ ಮಾಲೀಕರು ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ನೋಂದಣಿಯಾಗದ ಮರ್ಸಿಡಿಸ್ ಬೆನ್ಸ್ ಕಾರಿನಲ್ಲಿ ಹಣ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಬೈಕ್ನಲ್ಲಿ 1 ಬ್ಯಾಗ್, 2 ಕಾರಿನಲ್ಲಿ ಇನ್ನೊಂದು ಬ್ಯಾಗ್ ಸೀಸ್ ಅನ್ನ ಮಾಡಲಾಗಿದೆ. ಹಣವನ್ನ ಜಯನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಚುನಾವಣೆ ಹೊತ್ತಲ್ಲೇ ರಾಜ್ಯದಲ್ಲಿ ಕುರುಡು ಕಾಂಚನದ ಸದ್ದು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಜಯನಗರದಲ್ಲಿ ಚುನಾವಣಾ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ. 2 ಕಾರುಗಳು 3 ಬ್ಯಾಗ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಜಪ್ತಿ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅದೇ ದುಡ್ಡಿನ ಬ್ಯಾಗು. ಕಾರ್ ಲಾಕ್ ಮಾಡಿಕೊಂಡು ವಾಹನ ಮಾಲೀಕರು ಪರಾರಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಈ ಥರದ ಬ್ಯಾಗಲ್ಲಿ ಹಣ ಸಾಗಾಟ ಮಾಡಿದ್ರೆ ಅನುಮಾನ ಬರಲ್ಲ ಅಂತ ಅನ್ಕೊಂಡು ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಯಾರಿಗೆ ಸೇರಿದ ಹಣ, ಎಲ್ಲಿಗೆ ಹೋಗಬೇಕಾಗಿತ್ತು, ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನೂ ಕೂಡ ರಿಜಿಸ್ಟರ್ ಆಗಿದಂಥ ಮರ್ಸಿಡಿಸ್ ಬೆನ್ಸ್ ಕಾರಿನಲ್ಲಿ ಈ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಆ ಬ್ಯಾಗ್ ನೀವು ಗಮನಿಸ್ತಾ ಇದ್ದೀರಾ. ಸೊ ನಾರ್ಮಲ್ ಆಗಿ ಈ ಥರದ್ದು ಬ್ಯಾಗ್ಗಳಲ್ಲಿ ಬಟ್ಟೆನೋ ಇನ್ನೊಂದೋ ಮತ್ತೊಂದೋ ಏನಾದ್ರು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಎಲೆಕ್ಷನ್ ಟೈಮ್ನಲ್ಲಿ ಅಧಿಕಾರಿಗಳು ಕೂಡ ಫೀಲ್ಡಿಗೆ ಇಳಿದಿರೋದು, ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲೇ ಏನೇ ಅನುಮಾನ ಬಂದ್ರೂ ಕೂಡ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ 2 ಕಾರ್ಗಳಲ್ಲಿ 3 ಬ್ಯಾಗ್ಗಳಿದ್ವು. ಆ 3 ಬ್ಯಾಗ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇತ್ತು. ಆ ಹಣವನ್ನು ಜಪ್ತಿ ಮಾಡಲಾಗಿದೆ. ಹಣವನ್ನು ಜಯನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಸೊ ನೀವು ಗಮನಿಸ್ತಾ ಇದ್ದೀರಲ್ಲ, ಅದೇ ಕಾರು, ಅದೇ ಬ್ಯಾಗು. ಈಗ ಈ ಹಣವನ್ನು ಅಧಿಕಾರಿಗಳು ಜಯನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಯಾರಿಗೆ ಸೇರಿದ ಹಣ, ಎಷ್ಟು ಇತ್ತು, ಇದರಲ್ಲಿ ಕೋಟಿ ಅನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಎಷ್ಟು ಅಮೌಂಟ್ ಇತ್ತು, ಎಲ್ಲಿಗೆ ಸಾಗಿಸ್ತಾ ಇದ್ರು, ಇದೆಲ್ಲದ್ರ ಬಗ್ಗೆಯೂ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಈಗ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಚುನಾವಣಾ ಅಧಿಕಾರಿಗಳು ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದವಾಗಿ ಯಾವುದಾದ್ರೂ ಬ್ಯಾಗು, ವೆಹಿಕಲ್ಸು ಕಾಣಿಸಿದ್ರೆ ಅದನ್ನು ಚೆಕ್ ಮಾಡಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಾಟೀಲ್. ಸಂತೋಷ್, 2 ಕಾರ್ಗಳಲ್ಲಿ 3 ಬ್ಯಾಗ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಯಾರಿಗೆ ಸೇರಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ ತನಿಖೆಯ ಸಂದರ್ಭದಲ್ಲಿ? ನೀತಿ ಏನು, ಚುನಾವಣಾ ಅಧಿಕಾರಿಗಳಿಗೆ ಒಂದು ಮಾಹಿತಿ ಬರುತ್ತೆ, ಒಂದು ಫೋನ್ ಬರುತ್ತೆ. ಆ ಫೋನನ್ನ ಆಧರಿಸಿ ತಮ್ಮ ಅಧಿಕಾರಿಗಳನ್ನ ಕಳಿಸುವಂಥದ್ದು, ಹೋಗಿ ಕಳಿಸಿ ಈ ರೀತಿಯಾಗಿ ಒಂದು ಮಾಹಿತಿ ಇದೆ, ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿ ಅಂತ. ಈ ವೇಳೆಯಲ್ಲಿ ಒಂದು ಮರ್ಸಿಡೈಸ್ ಬೆಂಜ್ ಮತ್ತು ಫಾರ್ಚುನರ್, ಒಂದು ಬೈಕ್, 2 ಕಾರು, 1 ಬೈಕ್ ನಲ್ಲಿ ಹಣ ಸಾಗಾಟನೆ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ತಕ್ಷಣ ಪೊಲೀಸರು ಚುನಾವಣಾ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಬೈಕ್ ನಲ್ಲಿ ಇದ್ದಂತ ಒಂದು ಹಣ ಏನಿತ್ತು ಆ ಬ್ಯಾಗ್ ಅನ್ನ ವಶಪಡಿಸ್ಕೊಳ್ತಾರೆ. ಇನ್ನೊಂದು ಫಾರ್ಚುನರ್ ಕಾರ್ ಇರುತ್ತೆ, ಅದರಲ್ಲಿ 5 ಜನ ಇರ್ತಾರೆ. ಸೊ ಯಾವಾಗ ಚುನಾವಣಾ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ, ಅವ್ರನ್ನ ತಡೆ ಹಿಡಿದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕಾರ್ ಸಮೇತ ಅವರು ಪರಾರಿ ಆಗಿರುವಂತದ್ದು. ಸದ್ಯ ಆ ಕಾರ್ ನಂಬರ್ ಅನ್ನ ನೋಟ್ ಮಾಡ್ಕೊಂಡಿರುವಂತ ಚುನಾವಣಾ ಅಧಿಕಾರಿಗಳು ಪೊಲೀಸರ ಜೊತೆ ಏನು ಸಹಯೋಗದಲ್ಲಿ ಈಗ ಕಾರನ್ನ ಪತ್ತೆ ಮಾಡುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಸುಮಾರು ಕೋಟಿಗಟ್ಟಲೆ ಹಣ ಅದರಲ್ಲಿ ಪತ್ತೆ ಆಗಿರುವಂತದ್ದು. ಇನ್ನು ಎಷ್ಟಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇತ್ತ 1 ಕೋಟಿಗೂ ಅಧಿಕ ಹಣವನ್ನು ಈಗಾಗಲೇ ಕೌಂಟ್ ಅನ್ನ ಮಾಡಿರುವಂತದ್ದು ಅಧಿಕಾರಿಗಳು. IAS ಅಧಿಕಾರಿಯಾಗಿರುವಂತ ಮುನೀಶ್ ಮೌದ್ಗಿಲ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಹೋಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಾಗೆ ಪ್ರಕರಣ ಸಂಬಂಧ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಬೈಕ್ ಏನೋ ಪತ್ತೆ ಮಾಡಿಕೊಳ್ಳಲಾಗಿದೆ. ಒಂದು ಮರ್ಸಿಡೈಸ್ ಬೆಂಜ್ ಏನಿದೆ ಅದು ಕೂಡ ನಿನ್ನೆ ಖರೀದಿ ಮಾಡಿರುವಂತದ್ದು, ಇನ್ನೂ ಕೂಡ ನಂಬರ್ ಆಗಿಲ್ಲ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಇದು ಚುನಾವಣೆಗೋಸ್ಕರ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾ ಇದ್ರ, ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಯಾರಿಗೆ ಸೇರಿದ್ದು, ಯಾರಾದ್ರೂ ರಾಜಕೀಯ ಪಕ್ಷಕ್ಕೆ ಸೇರಿದ್ದ, ಇಲ್ಲ ಯಾರಾದ್ರೂ ರಾಜಕೀಯ ನಾಯಕರುಗಳಿಗೆ ಸೇರಿರುವಂತಹ ಹಣನ, ಇಲ್ಲ ಹವಾಲಾ ಹಣನ, ಹಲವು ಆಯಾಮದಲ್ಲಿ ಕೂಡ ಅವರು ತನಿಖೆಯನ್ನ ಮಾಡಬೇಕಾಗತ್ತೆ. ಸುಮಾರು 2 ಕೋಟಿಗೂ ಹೆಚ್ಚು ಹಣ ಇರುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಚುನಾವಣಾ ಅಧಿಕಾರಿಗಳು IT ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ಸೊ IT ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ. ಏನಾದ್ರು ಅದಕ್ಕೂ ಮೀರಿದಂತ ಹಣ ಏನಾದ್ರು ಪತ್ತೆ ಆದ್ರೆ ED ಅಧಿಕಾರಿಗಳು ಕೂಡ ಅವರು ಪತ್ರವನ್ನು ಬರೀತಾರೆ. ಸೊ ED ಮತ್ತು IT ಅಧಿಕಾರಿಗಳಿಬ್ಬರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಇದನ್ನ ತನಿಖೆಯನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಏನು
ಬೈಕ್ ನಲ್ಲಿ ಇದ್ದಂತವ್ರು ಇರ್ಬೋದು ಮತ್ತು ಕಾರ್ ನಲ್ಲಿ ಇದ್ದಂತವರಲ್ಲಿ ಕೆಲವ್ರನ್ನಿಗಾಗ್ಲೂ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಹಣಕ್ಕೆ ಯಾವುದೇ ಇದುವರೆಗೂ ಲೆಕ್ಕಪತ್ರಗಳು ಸಿಕ್ಕಿಲ್ಲ. ಅವರು ಸಿಕ್ಕಿರುವಂತ ಹಣ ಯಾವ್ದಾದ್ರು ಬಿಸ್ನೆಸ್ ಮನ್ ಸೇರಿದ್ದು, ಬೇರೆ ವ್ಯವಹಾರಕ್ಕೆ ಯಾವ್ದಾದ್ರು ತಂದಿದ್ದೆ ಆದರೆ ಅದಕ್ಕೆ ಸೂಕ್ತವಾದ ದಾಖಲೆಗಳಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಅದನ್ನು ಹೊರತುಪಡಿಸಿ ಒಂದು ವೇಳೆ ಇದೇನು ಚುನಾವಣಾ ಹಿನ್ನೆಲೆಯಲ್ಲೇ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಏನಾದ್ರೂ ತೆಗೆದುಕೊಂಡು ಬಂದಿದ್ರೆ, ಇಲ್ಲ ಬೆಂಗಳೂರಿನಿಂದ ಬೇರೆ ಚುನಾವಣಾ ಕ್ಷೇತ್ರಗಳಿಗೆ ಇಲ್ಲ ನಾಯಕರುಗಳಿಗೆ ಹಂಚಲಿಕ್ಕೆ ತೆಗೆದುಕೊಂಡು ಹೋಗ್ತಿರೋದು ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಆಗುತ್ತೆ. ಆದ್ರೆ ಇನ್ನೂ ಇದುವರೆಗೆ ಹಣ ಯಾರಿಗೆ ಸೇರಿದ್ದು, ಯಾರು ತೆಗೆದುಕೊಂಡು ಹೋದ್ರು, ಎಲ್ಲಿಂದ ತೆಗೆದುಕೊಂಡು ಹೋಗ್ತಿದ್ರು ಅನ್ನೋ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಒಂದು ಅಧಿಕಾರಿಗಳ ತನಿಖಾ ನಂತರ ಮತ್ತಷ್ಟು ಮಾಹಿತಿ ಹೊರಬರಬೇಕಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಾಪ ಯಾವಂದ ಇರಬೇಕು.